ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಡ್ಯಾಸಲ್ ಡಿಶ್ ಚಾನಲ್. ಇವತ್ತು ಒಂದು ಸಿಂಪಲ್ ಆಗಿರುವಂತಹ ಫಿಶ್ ತವಾ ಫ್ರೈನ ಮಾಡೋಣ. ಭಾಳ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ. ಫಸ್ಟಿಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಫಿಶ್ ಮಸಾಲ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಹುಳಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿ, ಆಮೇಲೆ ಮಸಾಲ ಪೇಸ್ಟ್. ಈ ಮಸಾಲ ಪೇಸ್ಟಲ್ಲಿ ನಾನು ಏನೇನು ಹಾಕಿದ್ದೀನಿ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದು ಸತಿ ಚೆಕ್ ಮಾಡಿ. ಎಲ್ಲ ಹಾಕಿದ ಮೇಲೆ ಡ್ರೈ ಇಂಗ್ರೀಡಿಯೆಂಟ್ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಸ್ವಲ್ಪ ಆಮೇಲೆ ನೋಡಿ ನೀರು ಹಾಕ್ಕೊಂಡು ಇನ್ನೊಂದು ಸತಿ ಕ್ಲೀನಾಗಿ ಪೇಸ್ಟ್ ಆಗೋ ಥರ ಕಲಿಸ್ಕೊಡಿ. ಈಗ ಒಂದೊಂದೇ ಫಿಶ್ ಪೀಸಸ್ಗಳನ್ನು ಎಲ್ಲ ಫಿಶ್ ಪೀಸಸ್ಗಳಿಗೆ ಈ ಮಸಾಲ ಪೇಸ್ಟನ್ನು ಹಚ್ಚಿ ಒಂದೊಂದಾಗಿ ಹಚ್ತಾ ಹೋಗಿ, ಕ್ಲೀನಾಗಿ ಹಚ್ಚಿ ಎಲ್ಲ ಕಡೆನೂ, ಸೊ ದಟ್ ಎಲ್ಲ ಉಪ್ಪು ಖಾರ ಆ ಫಿಶ್ಶಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾನು ಎಲ್ಲ ಫಿಶ್ ಪೀಸಸ್ಗಳಿಗೂ ಈ ಥರ ಕ್ಲೀನಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದು ಆದಮೇಲೆ ಅಟ್ಲೀಸ್ಟ್ 1 to 2 hours ಆದರೂ ಇದು ಫಿಶ್ನ ಮ್ಯಾರಿನೇಟ್ ಆಗೋಕ್ಕೆ ಇಟ್ಬಿಡಿ, ಸೊ ದಟ್ ಎಲ್ಲ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಆ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಒಳಗೆಲ್ಲ ಸಪ್ಪೆ ಸಪ್ಪೆ ಇರುತ್ತೆ. ಈಗ ಒಂದು ಮ್ಯಾರಿನೇಟ್ ಆಗಿದೆ. ಈಗ ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ಕಾದ ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಕಾಯಲಿ. ಎಣ್ಣೆನ ಕಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪೀಸಸ್ಗಳನ್ನು ಸ್ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಎರಡೂ ಸೈಡಲ್ಲೂ ಕ್ಲೀನಾಗಿ ಫ್ರೈ ಮಾಡಿ. ಆದಷ್ಟು ಸ್ಲೋ ಫ್ಲೇಮಲ್ಲೇ ಫ್ರೈ ಆಗಲಿ ಫಿಶ್ಗಳು. ಸೊ ನನ್ನ ಈಸಿ ಪೀಸಿ ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಂಜಾಯ್. ಬಾಯ್.